ಹೈ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭೀಮನ ತಲೆಬುರುಡೆ ರಹಸ್ಯ ಇದೀಗ ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿಬಿಟ್ಟಿದೆ. SIT ತಂಡ ಕೂಡ ಸರಿಸುಮಾರು 8 ಗಂಟೆಗಳ ಕಾಲ ಭೀಮನನ್ನ ಇನ್ವೆಸ್ಟಿಗೇಷನ್ ಕೂಡ ಮಾಡಿದೆ. ಈಗ ಉಳಿದಿರುವ ಕಾರ್ಯ ಒಂದೇ, ಅದೇನೆಂದ್ರೆ ಭೀಮನು ಹೇಳಿದ ಸ್ಥಳಕ್ಕೆ ಹೋಗಿ ಸಮಾಧಿ ಅಗಿಯುವಂತ ಒಂದು ಕಾರ್ಯ ಮಾಡಬೇಕಾಗಿದೆ. ಜೊತೆಗೆ ಅಲ್ಲಿ ಸಿಕ್ಕಂತ ಮೂಳೆಗಳನ್ನ, ಅಸ್ಥಿಪಂಜರವನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಅದರ ಮುಂದುವರಿದ ತನಿಖೆಯನ್ನು ಮಾಡಬೇಕಾಗಿದೆ. ಹಾಗಾದ್ರೆ ಇವತ್ತು SIT ಟೀಮ್ನ ಮುಂದೆ ಬಾಯ್ಬಿಟ್ಟಂತ ಸತ್ಯವೇನು, ಭೀಮನಿಗೆ ಕೇಳಿದಂತ ಪ್ರಶ್ನೆ ಏನು, ಜೊತೆಗೆ ಭೀಮ ಬಿಚ್ಚಿಟ್ಟಂತ ಆ ರೋಚಕ ಕಥೆ ಏನು, ಮುಂದೆ SIT ತಂಡ ಯಾವೆಲ್ಲ ಒಂದು ಕಾರ್ಯ ಮಾಡುತ್ತೆ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 1 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕರ್ನಾಟಕದ ಹೊರತಾಗಿ ದೇಶ ವಿದೇಶದಲ್ಲಿ ನಮ್ಮ ಧರ್ಮಸ್ಥಳದ ಚರ್ಚೆ ಆಗ್ತಾ ಇತ್ತು. ಒಬ್ಬ ಅನಾಮಧೇಯ ವ್ಯಕ್ತಿ, ಭೀಮ ಎನ್ನುವಂತ ವ್ಯಕ್ತಿ, ಧರ್ಮಸ್ಥಳ ಅಕ್ಕಪಕ್ಕದಲ್ಲಿ ಆದಂತ ಅಸಹಜ ಸಾವುಗಳ ಹೆಣಗಳನ್ನ ಹೂತಾಕಿದ್ದೇನೆ, 100 ಶವಗಳನ್ನು ಹೂತಾಕಿದ್ದೇನೆ ಎನ್ನುವಂತ ಮಾಹಿತಿ ಇತ್ತು. ಅದಾದ ನಂತರ ಭೀಮ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಪಕ್ಕಾ ಕೊಟ್ಟಿದ್ದಾನೆ, ಸರಿಸುಮಾರು 450ಕ್ಕೂ ಹೆಚ್ಚು ಹೆಣಗಳನ್ನ ಹೂತಾಕಿದ್ದಾನೆ. ಅದರಲ್ಲಿ ಅಸಹಜ ಸಾವಾಗಿತ್ತು, ದೌರ್ಜನ್ಯ ಆಗಿತ್ತು, ಕಿರುಕುಳ ಆಗಿತ್ತು ಎನ್ನುವಂತ ಒಂದು ಸಂಶಯ ನನ್ನ ಕಾಡಿತ್ತು, ಕೊನೆಯಲ್ಲಿ ಕಾಡಿತ್ತು ಎನ್ನುವಂತ ಒಂದು ಅಚ್ಚರಿಯ ಹೇಳಿಕೆಯನ್ನ 164 ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದ. ಅದಾದ ನಂತರ ರಾಜ್ಯದಲ್ಲಿ ಕೋಲಾಹಲ ಆಗುತ್ತೆ, ಅನೇಕ ಪ್ರತಿಭಟನೆ ಆಗುತ್ತೆ, ಅನೇಕ ಹೋರಾಟ ಆಗುತ್ತೆ. ಆ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ SIT ತಂಡವನ್ನು ರಚನೆ ಮಾಡಿತು. SIT ತಂಡ ಕೂಡ ಇವತ್ತು ಭೀಮನನ್ನ ಇನ್ವೆಸ್ಟಿಗೇಷನ್ ಮಾಡಿತು. ಭೀಮನನ್ನ ಇನ್ವೆಸ್ಟಿಗೇಷನ್ ಮಾಡುವ ಮೊದಲು ಇಬ್ಬರು ವಕೀಲರ ಜೊತೆ ಭೀಮ ಮುಸುಕುದಾರಿಯಾಗಿ ಬಂದಿರ್ತಾನೆ. ಅದಾದ ನಂತರ ಅವನನ್ನ ಕ್ಯಾಮ್ರಾ ಮುಂದೆ ಅಂದ್ರೆ ಅವನನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತು 10 ಹಲವಾರು ಕ್ವಶನ್ ಅನ್ನು ಕೂಡ ಕೇಳ್ತಾರೆ. ಅದರಲ್ಲಿ ಮೊದಲ ಕ್ವಶನ್ ಇದೀಗ ಅಚ್ಚರಿ ಮೂಡುವಂತೆ ಮಾಡಿದೆ. ಯಾವ ವರ್ಷದಲ್ಲಿ ಭೀಮ ನೀನು ಹೆಣಗಳನ್ನು ಹೂತಾಕಿದ್ದೀಯಾ ಎನ್ನುವಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀನು ಯಾವ ವರ್ಷದಲ್ಲಿ, ನೀನು ನೆನಪಿದೆಯಾ, ಈ ವರ್ಷದಲ್ಲಿ ಇಷ್ಟು ಹೆಣವನ್ನು ಹೂತಾಕಿದ್ದೀನಿ, ಈ ವರ್ಷದಲ್ಲಿ ಇಷ್ಟು ಹೆಣವನ್ನು ಹೂತಾಕಿದ್ದೀನಿ, ಹಾಗಾದ್ರೆ ಯಾವ ವರ್ಷದಲ್ಲಿ ನೀನು ಹೆಣವನ್ನು ಹೂತಾಕಿದ್ದೇನೆ ಅನ್ನುವಂತ ಒಂದು ಕ್ವಶನ್ ಕೇಳ್ತಾರೆ. ಅದಾದ ನಂತರ 2ನೇ ಕ್ವಶನ್ ಕೇಳ್ತಾರೆ, ಯಾವ ಜಾಗದಲ್ಲಿ ನೀನು ಹೆಣಗಳನ್ನು ಹೂತಾಕಿದ್ಯಾ, ಆ ಜಾಗ ನೆನಪಿದ್ಯಾ, ಯಾಕಂದ್ರೆ ನೀನು ಹೇಳೋ ಪ್ರಕಾರ 15-20 ವರ್ಷದ ಹಿಂದೆ ಹೂತಾಕಿದ್ಯಾ, ಆ ಜಾಗದಲ್ಲಿ ಮರ ಇರಬಹುದು, ಆ ಜಾಗದಲ್ಲಿ ಈಗ ಬೇರೆ ಕಟ್ಟಡ ಕಟ್ಕೊಂಡಿರ್ಬೋದು, ಆ ಜಾಗವನ್ನು ಯಾರು ಅತಿಕ್ರಮಣ ಮಾಡ್ಕೊಂಡಿರ್ಬೋದು, ಆ ಜಾಗವನ್ನು ನೀನು ಹೇಗೆ ತೋರಿಸ್ತೀಯ ಅನ್ನುವಂತ ಒಂದು ಕ್ವಶನ್ ಅನ್ನು ಕೇಳ್ತಾರೆ. ಅದಾದ ನಂತರ ನೀನು ಹೇಳ್ತಾ ಇದ್ದೆ ಪೊಲೀಸರ ಮುಂದೆ ನೀನು ಹೆಣ ಹೂತಾಕಿದ್ಯಾ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ, ಹಾಗಾದ್ರೆ ಯಾವ ಪೊಲೀಸರು ಅಥವಾ ಆ ಪೊಲೀಸರಿಗೆ ಮುಂದೆ ಬಂದ್ರೆ ನೀವು ಅವರನ್ನು ಗುರುತು ಹಿಡಿತೀಯಾ ಎನ್ನುವಂತ ಪ್ರಶ್ನೆ ಕೇಳ್ತಾರೆ. ಮತ್ತು ಅದಕ್ಕೆ ನೀನು ಆ ಉತ್ತರಕ್ಕೆ ನೀನು ಬದ್ಧನಾಗಿರುತ್ತೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಾದ ನಂತರ ಇಷ್ಟು ದಿನ ನೀನು ಯಾಕೆ ದೂರನ್ನ ಕೊಡ್ಲಿಲ್ಲ, ನೀನು 15-20 ವರ್ಷದಿಂದ ಹೆಣ ಹೂಳ್ತಿದ್ಯಾ, 450ಕ್ಕೂ ಹೆಚ್ಚು ಹೆಣವನ್ನು ಹೂತಾಕಿದ್ದೇನೆ ಅಂತ ಮಾತನ್ನ ಹೇಳ್ತಿದ್ಯಾ, ಆದ್ರೆ ಇಷ್ಟು ದಿನ ನೀನು ಯಾಕೆ ಆ ಬಗ್ಗೆ ಪೊಲೀಸರ ಮುಂದೆ ದೂರನ್ನ ಕೊಡ್ಲಿಲ್ಲ ಎನ್ನುವಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಜೊತೆಗೆ 5ನೇ ಕ್ವಶನ್ ಕೇಳ್ತಾರೆ, ಇದು ದೊಡ್ಡದಂತ ಟ್ವಿಸ್ಟ್ ಕೊಡುವಂತ, ಇಷ್ಟು ವರ್ಷ ನೀನು ಎಲ್ಲಿದ್ದೆ, ನೀನು ಧರ್ಮಸ್ಥಳದ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಹಾಗಾದ್ರೆ ಇಷ್ಟು ವರ್ಷ ನೀನು ಎಲ್ಲಿದ್ದೆ ಎನ್ನುವಂತ ಒಂದು ಕ್ವಶನ್ ಅನ್ನು ಕೇಳ್ತಾರೆ. ಅದಾದ ನಂತರ 6ನೇ ಕ್ವಶನ್ ಹೇಳ್ತಾರೆ, ನೋಡಿ ಈಗ ನೀನು ಜಾಗ ತೋರಿಸ್ಲಿಕ್ಕೆ ರೆಡಿ ಇದೆಯಾ, ಜಾಗ ನೆನಪಿದ್ಯಾ ನಿನಗೆ, 10-15 ವರ್ಷದ ಹಿಂದೆ ನೀನು ಹೂತಿಟ್ಟೆ ಅಂತ ಹೇಳ್ತಿದ್ಯಲ್ಲ, ಆ ಜಾಗ ನಿನ್ಗೆ ಪಕ್ಕಾ ನೆನಪಿದೆಯಾ ಅಂತ ಒಂದು ಕ್ವಶನ್ ಅನ್ನು ಕೇಳ್ತಾರೆ. ನೋಡಿ, ಪೌರ ಕಾರ್ಮಿಕರಿಗೆ ಎಲ್ಲಾ ಜಾಗವು ನೆನಪಿರುತ್ತೆ, ಇದು ಮಾತ್ರ ನೆನಪಿಡಲೇಬೇಕಾದಂತ ವಿಷಯ. ಅವರು ಜಾಗ ಎಲ್ಲಿ ಕಸ ಇರುತ್ತೆ, ಎಲ್ಲೆಲ್ಲಿ ಏನೇನಾಗುತ್ತೆ ಎಲ್ಲವೂ ಕೂಡ ನೆನಪಿರುತ್ತೆ ಅವರಿಗೆ. ಪೌರ ಕಾರ್ಮಿಕನಾಗಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲಿ ಅವರಿಗೆ ಕೊಟ್ಟಂತ ಜಾಗದ ಪ್ರತಿಯೊಂದು ಮೂಲೆಯೂ ಕೂಡ ಅವ್ರಿಗೆ ನೆನಪಿರುತ್ತೆ. ಇದು ಮಾತ್ರ ಇನ್ವೆಸ್ಟಿಗೇಷನ್ ಆಫೀಸರ್ಗೂ ನೆನಪಿಟ್ಕೊಳ್ಬೇಕಂತ ಸತ್ಯ. ಅದಾದ ನಂತರ ಮತ್ತೆ ಒಂದು ಕ್ವಶನ್ ಕೇಳ್ತಾರೆ, ನಿನಗೆ ಯಾರ್ದಾದ್ರೂ ಒತ್ತಡ ಇತ್ತಾ, ನಿನಗೆ ಈ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ಯಲ್ಲ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಪೊಲೀಸರು ಕೇಳುವಂತ ಒಂದು ಪ್ರಶ್ನೆ ಅಂದ್ರೆ ನಿನ್ಗೆ ಯಾರಾದ್ರೂ ಒತ್ತಡ ಇತ್ತಾ, ಒತ್ತಡದ ಮುಖಾಂತರ ನಿನಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದಾದ ನಂತರ ಭೀಮಾ ಪದೀಪ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಕಾರ್ನಲ್ಲಿ ಶವಗಳನ್ನು ತರ್ತಾ ಇದ್ರು ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ 164 ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾನೆ. ಅದಾದ ನಂತರ ಇವತ್ತು ಕೂಡ ಅದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿನಗೆ ಯಾರು ಶವಗಳನ್ನು ತಂದು ಕೊಡ್ತಿದ್ರು, ಯಾವ ಕಾರಲ್ಲಿ ತಂದು ಕೊಡ್ತಿದ್ರು ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಾದ ನಂತರ ಕೇಳ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರು, ಆ ಹೆಣಗಳನ್ನು ನಿನಗೆ ತಂದು ಕೊಡ್ತಿದ್ರಲ್ಲ, ಕಾರಲ್ಲಿ ಹೆಣಗಳನ್ನು ತಂದು ಕೊಡ್ತಿದ್ರು, ಆ ಹೆಣಗಳು ಯಾವ ಸ್ಥಿತಿಯಲ್ಲಿ ಇದ್ವು, ಅವ್ರ ಮೇಲೆ ದೌರ್ಜನ್ಯ ಆಗಿತ್ತಾ, ರಕ್ತದ ಕಲೆ ಇತ್ತಾ, ಅಥವಾ ಬಟ್ಟೆ ಇರಲಿಲ್ವಾ, ಬಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತಾ, ಯಾವ ಸ್ಥಿತಿಯಲ್ಲಿ ಆ ಹೆಣಗಳು ಇದ್ವು,
ಎನ್ನುವುದನ್ನು ಕೇಳ್ತಾರೆ. ಜೊತೆಗೆ ಮತ್ತೊಂದು ಕ್ವಶನ್ ಕೇಳ್ತಾರೆ, ನೀನು ಈಗಾಗಲೇ ಹೇಳಿದ್ಯಾ ಹೆಣೆಗಳನ್ನು ಹೂತಾಕಿದ್ಯಾ ಅಂತ, ಅದರಲ್ಲಿ ಜಾಸ್ತಿ ಯಾರ ಶವ ಇತ್ತು, ಮಹಿಳೆಯರ ಶವ ಜಾಸ್ತಿ ಇತ್ತ ಅಥವಾ ಪುರುಷರ ಶವ ಜಾಸ್ತಿ ಇತ್ತ ಎನ್ನುವಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದಾದ ನಂತರ ನೀನು ಧರ್ಮಸ್ಥಳವನ್ನು ಬಿಟ್ಟು ಹೋಗಿದ್ ಯಾಕೆ, ಇದು ಟ್ವಿಸ್ಟ್ ಕೊಡುವಂತ ಒಂದು ಪ್ರಶ್ನೆ. ನೀನು ಧರ್ಮಸ್ಥಳವನ್ನ ಬಿಟ್ಟು ಹೋಗಿದ್ ಯಾಕೆ ಎನ್ನುವಂತ ಒಂದು ಕ್ವಶನ್ ಅನ್ನು ಕೇಳ್ತಾರೆ. ಅದಾದ ನಂತರ ಇದೇ ಸ್ಥಳ ಅಂತ ನಿನ್ಗೆ ಹೇಗೆ ಗೊತ್ತಾಗುತ್ತೆ, ಇದೇ ಸ್ಥಳ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಕೇಳ್ತಾರೆ. ಅದನ್ನ ಅವನು ಹೇಳಲಿಕ್ಕೂ ಆಗಲ್ಲ ಅಲ್ಲಿ, ಯಾಕಂದ್ರೆ ರೂಮಲ್ಲಿ ಕುತ್ಕೊಂಡು ಇದೇ ಜಾಗ ಅಂತ ಕೈ ಬೆರಳು ಇಟ್ಕೊಂಡು ತೋರಿಸ್ಲಿಕ್ಕೆ ಆಗಲ್ಲ. ಅದಾದ ನಂತರ ಭೀಮ ಕೊಟ್ಟ ಉತ್ತರ ಇದೆಯಲ್ಲ, ಅದು ಕೂಡ ಇದೀಗ ದೊಡ್ಡ ಚರ್ಚೆಗೆ ಗ್ರಾಸವಾಗುವಂತಿದೆ. ನೋಡಿ, ಯಾರಾದ್ರೂ ಏನಾದ್ರು ಕೇಳಿ ಅವನು ಈಗಾಗಲೇ ಎಲ್ಲ ಸ್ಟೇಟ್ಮೆಂಟ್ ಅನ್ನು ಎಲ್ಲ ಉತ್ತರವನ್ನು 164 ಅಲ್ಲೂ ಕೊಟ್ಟಿದ್ದಾನೆ. ಜೊತೆಗೆ ತನ್ನ ವೈರಲ್ ಆದ ಪತ್ರದಲ್ಲಿ ಅದೇ ಇತ್ತು ಮತ್ತು ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೂ ಕೂಡ SP ಅವರಿಗೂ ಕೂಡ ಅದೇ ಒಂದು ಪತ್ರವನ್ನು ಕೊಟ್ಟಿರ್ತಾನೆ ಮತ್ತು ಅವನು ಹೇಳುವಂತ ಒಂದು ಆನ್ಸರ್ ಕೂಡ ಅತ್ಯಂತ ರೋಚಕವಾಗಿದೆ. ನಾನು ಯಾಕೆ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಅಂದ್ರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು 1995ರಿಂದ 2014 ತನಕವೂ ಕೂಡ ನಾನು ಪೌರಿ ಕಾರ್ಮಿಕನ ಕೆಲಸ ಮಾಡ್ತಿದ್ದೆ. ನನಗೆ ಕಾರಲ್ಲಿ ಶವ ತಂದು ಕೊಡ್ತಾ ಇದ್ರು. ನಾನು ಯಾರ್ದೋ ಒಂದು ಅಸಹಜ ಸಾವು, ನೇತ್ರಾವತಿ ನದಿ ಬಂದಿರ್ತಾರೆ, ಅದೇನೋ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೆ. ಕೊನೆಯಲ್ಲಿ ನನಗೆ ಅದರ ಭೀಕರತೆ ಮತ್ತು ಗಂಭೀರತೆ ಮತ್ತು ಸಂಶಯ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ 2012-13 ಆದಂಥ ಒಂದು 13-14 ವರ್ಷದ ಒಂದು ಹುಡುಗಿಯ ಶವ ನನ್ನ ಭೀಕರವಾಗಿ ಕಾಡ್ತು. ಅದಾದ ನಂತರ ನಾನು ಕೆಲಸ ಬಿಟ್ಟೆ, ಧರ್ಮಸ್ಥಳವನ್ನು ತೊರೆದೆ. ಯಾಕಂದ್ರೆ ನನಗೆ ಒತ್ತಡ ಇತ್ತು, ನನಗೂ ಕೂಡ ಪ್ರಾಣ ಭಯ ಇತ್ತು ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಈಗ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಅಂದ್ರೆ, ಅಟ್ಲೀಸ್ಟ್ ಆ ಪಾಪ ಪ್ರಜ್ಞೆ ಹೋಗ್ಬೇಕು. ಆ ಪಾಪ ಪ್ರಜ್ಞೆ ಹೋಗ್ಬೇಕಂದ್ರೆ ಅವುಗಳ ಶವ ಸಂಸ್ಕಾರ ಆಗ್ಬೇಕು, ಅವು ಆ ಆತ್ಮಕ್ಕಾದ್ರೂ ಮುಕ್ತಿ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಜೊತೆಗೆ ನಾನು ಜಾಗ ಪಕ್ಕ ತೋರಿಸ್ತೇನೆ. ನಾನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೇ ಅದ್ರ ಸಲುವಾಗಿ ಅಂದ್ಮೇಲೆ ನಾನು ಜಾಗ ತೋರಿಸ್ತಾ ಇರ್ತೇನೆ. ನನ್ನ ಮೂಲ ಉದ್ದೇಶವೇ ಶಿಕ್ಷೆ ಕೊಡಬೇಕು ಎಂದಾದ್ಮೇಲೆ ನಾನು ಜಾಗ ತೋರಿಸ್ತಾ ಇರ್ತೀನ ಅಂತ ಕೇಳ್ತಾರೆ ಅಂತ ಭೀಮ ಹೇಳ್ತಾನೆ. ಜೊತೆಗೆ ನನಗೆ ಆ ಜಾಗ ಪಕ್ಕ ನೆನಪಿದೆ, ಯಾಕಂದ್ರೆ ನಾನು ಪೌರ ಕಾರ್ಮಿಕರ ನನಗೆ ವಹಿಸಿಕೊಟ್ಟಂತ ಜಾಗದ ಪ್ರತಿಯೊಂದು ಮೂಲೆ ಕೂಡ ನನಗೆ ನೆನಪಿರುತ್ತೆ. ಹಾಗಾಗಿ ನನಗೆ ಪ್ರತಿಯೊಂದು ಜಾಗವು ನೆನಪಿದೆ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಆದ್ರೆ ಆ ಮಹಿಳೆಯರ ಶವ ಜಾಸ್ತಿ ಇತ್ತು, ಪುರುಷರಿಗಿಂತ ಮಹಿಳೆಯರ ಶವ ಜಾಸ್ತಿ ಇತ್ತು ಮತ್ತು ಅಲ್ಲಿ ದೌರ್ಜನ್ಯ ಆಗಿತ್ತು. ಅನೇಕರು ಬಟ್ಟೆ ಇರಲಿಲ್ಲ, ಹಾಗಿಲ್ಲ ಹೀಗಿಲ್ಲ, ಅಂದ್ರೆ ದೌರ್ಜನ್ಯ ಆದ ಕುರುಹುಗಳು ನನಗೆ ಕಾಣಿಸ್ತಾ ಇತ್ತು ಎನ್ನುವಂತ ಮಾತನ್ನ ಹೇಳ್ತಾನೆ. ಕೆಲವೊಂದಂತೂ ನಗ್ನ ಸ್ಥಿತಿಯಲ್ಲಿದ್ವು ಎನ್ನುವಂತ ಮಾತನ್ನು ಕೂಡ ಹೇಳ್ತಾನೆ. ಜೊತೆಗೆ ಯಾರ ಒತ್ತಡ ಕೂಡ ನನಗಿರ್ಲಿಲ್ಲ, ನಾನು ಯಾರ ಒತ್ತಡ ಕೊಡಿರಲಿಲ್ಲ. ನನಗೆ ಒಂದು ಭಯ ಇತ್ತು, ಯಾಕಂದ್ರೆ ನನ್ನ ಪ್ರಾಣ ಭಯ ಕೂಡ ಇತ್ತು. ಹಾಗಾಗಿ ನನ್ನ ಧರ್ಮಸ್ಥಳ ತರದೆ. ಹೀಗಾಗಿ ಇಲ್ಲಿ ತನಕ ನನಗೆ ಯಾವ ಭಯವೂ ಇಲ್ಲ. ನೀವು ಜಾಗವನ್ನ ನೋಡುವಾಗಿದ್ರೆ ಜಾಗವನ್ನ ನನ್ನ ಜೊತೆ ಕರ್ಕೊ ಬಂದ್ರೆ ನಾನು ಆಗ ಮಾತ್ರ ನಾನು ಜಾಗವನ್ನು ತೋರಿಸ್ತೇನೆ. ಯಾವುದೇ ಕಾರಣಕ್ಕೂ ನೀವು ಮ್ಯಾಪ್ ತೋರಿಸಿದ್ರೆ ನಾ ಅದನ್ನು ತೋರಿಸಲ್ಲ. ಇಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು, ತನಿಖೆ ಆದ ನಂತರ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಎನ್ನುವ ಸ್ಥಿತಿಯಲ್ಲಿ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಜೊತೆಗೆ ತಾನು ತಂದಂತ ತಲೆಬುರುಡೆಯ ಬಗ್ಗೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾನೆ ಎನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಭೀಮ ತಂದ ತಲೆಬುರುಡೆ ಯಾರ್ದು, ಭೀಮ ತಂದ ತಲೆಬುರುಡೆ ಯಾರ್ದು ಎನ್ನುವುದೇ ಇದೀಗ ಕುತೂಹಲ ಪ್ರಶ್ನೆಯಾಗಿದೆ. ಯಾಕಂದ್ರೆ ಆ ಹೋರಾಟಗಾರರ ತಂಡ ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿತ್ತು. ಹೋರಾಟಗಾರರ ತಂಡ ಎಲ್ಲವೂ ಕೂಡ ನಮ್ಮಲ್ಲಿ ಸಾಕ್ಷಿ ಇದೆ, ಸೂಕ್ತ ಕಾಲಕ್ಕೆ ನಾವು ಸಾಕ್ಷಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಅನೇಕ ಬಾರಿ ಹೋರಾಟಗಾರರು ಹೇಳ್ತಾನೆ ಇದ್ರು. ಅದಕ್ಕೆ ತಕ್ಕಂತೆ ಸರಿಸುಮಾರು 2-3 ವರ್ಷಗಳ ಕಾಲ ಎಲ್ಲವನ್ನೂ ಸಂಗ್ರಹಿಸಿ ಎಲ್ಲದರ ಮಾಹಿತಿಯನ್ನು ಪಡೆದು ಎಲ್ಲವನ್ನು ಪಕ್ಕಾ ಪ್ಲಾನ್ ಮಾಡಿಕೊಂಡು ಭೀಮನ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿಸಿ ಭೀಮ ಎನ್ನುವಂತ ಒಬ್ಬ ವ್ಯಕ್ತಿಯನ್ನ, ಅಂದ್ರೆ ಪೌರ ಕಾರ್ಮಿಕ, ಅದರಲ್ಲೂ 100 ಶವಗಳನ್ನ ಹೂತಿಟ್ಟಿರುವಂತ ಅನಾಮಧೇಯ ವ್ಯಕ್ತಿಯನ್ನ ಕರ್ಕೊಬಂದು ಅವನ ಹತ್ರ ಸಾಕ್ಷಿಯನ್ನು ಕಲೆಕ್ಟ್ ಮಾಡಿ ಅದ್ರ ಜೊತೆಗೆ ಇರುವಂತಹ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಆಗಿರ್ಬೋದು ಅಥವಾ 13-14 ವರ್ಷದ ಆ ಹುಡುಗಿಯ ಸಂಬಂಧಿಕರನ್ನು ಹುಡುಕೋದಾಗಿರ್ಬೋದು, ಎಲ್ಲವೂ ಕೂಡ ಹೋರಾಟಗಾರರಿಗೆ ತಿಳಿದಿತ್ತು. ಹಾಗಾಗಿ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಇದೀಗ ಸೌಜನ್ಯ ಕೇಸ್ ಜೊತೆಗೆ ಈ ಭೀಮನ ತಲೆಬುರುಡೆ ರಹಸ್ಯವನ್ನು ಭೇದಿಸಲಿಕ್ಕೆ ಮತ್ತು ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡಿಸುವ ದೃಷ್ಟಿಯಲ್ಲಿ ಇದೀಗ ಆ ತಂಡ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಇಲ್ಲಿ ಎಲ್ಲವೂ ಒಂದು ಸ್ಪಷ್ಟತೆ ಕಾಣ್ತಾ ಇದೆ. ಹೋರಾಟಗಾರರು ಒಂದು ಪಕ್ಕಾ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಭೀಮನಿಗೆ ದೊಡ್ಡದಂತ ಒಂದು ಬ್ಯಾಕಪ್ ಇದೆ. ಅದು ಹೋರಾಟಗಾರರು ಅವನ ಸಹಾಯಕ್ಕೆ ನಿಂತಿದ್ದಾರೆ ಮತ್ತು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ಭೀಮನ ಪರವಾಗಿದ್ದಾರೆ. ಅಂದ್ರೆ ಇಲ್ಲಿ ಯಾರ ಪರ ಮತ್ತು ಯಾರ ವಿರುದ್ಧ, ಯಾರು ಮಾಡಿದ್ದಾರೆ ಯಾರು ಮಾಡಿಸಿಲ್ಲ ಅನ್ನೋದಕ್ಕಿಂತ ಅಥವಾ ಎರಡು ಗುಂಪುಗಳ ಮಧ್ಯೆ ಆಗ್ತಿರೋಂಥ ವಾಕ್ಸಮರಕ್ಕಿಂತ ಭೀಮ ಹೇಳಿದಂತ ಒಂದು ಸತ್ಯದ ತನಿಖೆ ಆಗಬೇಕು. ಅದು ಯಾರೇ ಆರೋಪಿಗಳಾಗಿರ್ಲಿ, ಆ ಕಡೆಯವರಾಗಿರ್ಲಿ ಈ ಕಡೆಯವರಾಗಿರ್ಲಿ ಅಥವಾ ಯಾರೇ ಒಬ್ಬ ಥರ್ಡ್ ಪರ್ಸನ್ ಆಗಿರ್ಬೋದು, ಯಾರೇ ಈ ತಪ್ಪು ಕೆಲಸ ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ಬೇಕೆನ್ನುವುದು ಕೂಡ ನಮ್ಮ ಕಳಕಳಿ. ಹಾಗಾಗಿ SIT ತಂಡ ಇದೀಗ ಕ್ವಶನ್ ಮೇಲೆ ಕ್ವಶನ್ ಕೇಳಿ
ಒಂದು ಹಂತದ ಈ ಮಾತುಕತೆ ಹಂತದ ಅಥವಾ ಪ್ರಶ್ನೋತ್ತರಗಳ ಒಂದು ಹಂತದ ಇನ್ವೆಸ್ಟಿಗೇಷನ್ ಮುಗಿದಿದೆ. ಇನ್ನೇನಿದ್ರು ನಾಳೆ ನಾಡಿದ್ದು ಅಥವಾ 1-2 ದಿನದಲ್ಲಿ ಆ ಸಮಾಧಿ ಅಗಿಯುವಂತ ಅಥವಾ ಆ ಭೀಮಾ ಹೂತಿಟ್ಟಂತ ಶವಗಳ ಒಂದು ಪರೀಕ್ಷೆ ನಡೆಯುತ್ತೆ. ಅದರಲ್ಲೂ ಆ ಪರೀಕ್ಷೆ ಅಂದ್ರೆ ಸಮಾಧಿಯನ್ನು ಅಗಿಬೇಕಾಗುತ್ತೆ, ಅದಕ್ಕೆ ದೊಡ್ಡದಾದಂತ ಒಂದು ಟೀಮ್ ಬೇಕಾಗುತ್ತೆ, FSL ಟೀಮ್ ಬೇಕಾಗುತ್ತೆ, ದೊಡ್ಡ ಎಕ್ಸ್ಪರ್ಟ್ಗಳು ಬೇಕಾಗುತ್ತೆ. ಜೊತೆಗೆ ಆ ಜಾಗವನ್ನ ಒಂದು ಸೂಕ್ಷ್ಮ ಒಂದು ತಂಡದೊಂದಿಗೆ ಭೀಮಾ ಮತ್ತು ಭೀಮನ ವಕೀಲರ ಜೊತೆ ಆ ಜಾಗವನ್ನು ನೋಡಿಕೊಂಡು ಆ ಜಾಗದ ಜೊತೆಗೆ ಅಲ್ಲಿ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಸಾಮಾನ್ಯ ಜನರಿಗೆ ಪ್ರವೇಶ ಇರಬಾರ್ದು, ಮಾಧ್ಯಮದ ಪ್ರವೇಶ ಇರಬಾರ್ದು. ಯಾಕಂದ್ರೆ ಅಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ರಿಕವರಿ ಮಾಡಬೇಕಾಗುತ್ತೆ. ಹಾಗಾಗಿ ಇದೀಗ SIT ತಂಡದ ಮುಂದೆ ಅತ್ಯಂತ ದೊಡ್ಡದಾದಂತಹ ಒಂದು ಸವಾಲಿದೆ. ಈಗ ಯಾಕಂದ್ರೆ ಈಗಾಗಲೇ 100 ಮಾಧ್ಯಮಗಳು ಮಂಗಳೂರು ಬೆಳ್ತಂಗಡಿಯಲ್ಲಿ ಅಂದ್ರೆ ಧರ್ಮಸ್ಥಳದಲ್ಲಿ ಬೀಳ್ಬಿಟ್ಟಿದೆ. ಆ ಮಾಧ್ಯಮದವರಿಗೆ ಸ್ವಲ್ಪ ದೂರ ಇರಲಿಕ್ಕೆ ಹೇಳಿ, ಪತ್ರಿಕೋದ್ಯಮದ ಧರ್ಮವನ್ನ ಪಾಲನೆ ಮಾಡ್ಲಿಕ್ಕೆ ಹೇಳಿ ಪೊಲೀಸರು ಅಂದ್ರೆ SIT ಟೀಮ್ನವರು ಆ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಜೊತೆಗೆ ಸಮಾಧಿ ಅಗಿಯುವಂತ ಒಂದು ಕಾರ್ಯ ಮಾಡಬೇಕಾಗುತ್ತೆ. ಕಾರ್ಯಕ್ಕಂದ್ರೆ ಅಲ್ಲಿ 100 ಪೊಲೀಸರು ಇರ್ತಾರೆ, ಅಲ್ಲಿ ಎಕ್ಸ್ಪರ್ಟ್ಗಳು ಇರ್ತಾರೆ. ಆ ಮೂಳೆಗಳನ್ನ, ಆ ಅಸ್ಥಿಪಂಜರವನ್ನ ಸುರಕ್ಷಿತವಾಗಿ ಒಂದು ಯಾವುದೇ ಒಂದು DNA ಆಗಿರ್ಬೋದು, ಯಾವುದೇ ಮೂಳೆಗಳ ಹಾನಿಯಾಗದೆ, ಯಾವುದೇ ಒಂದು ಸಾಕ್ಷಿ ನಾಶವಾಗದ ರೀತಿಯಲ್ಲಿ ಆ ಅಸ್ಥಿಪಂಜರವನ್ನ ತೆಗೆದುಕೊಂಡು ಹೋಗಿ ಪ್ರಯೋಗಾಲಯಕ್ಕೆ ಕೊಡಬೇಕಾಗುತ್ತೆ. ಇವೆಲ್ಲವೂ ಕೂಡ SIT ಮುಂದೆ ದೊಡ್ಡ ಸವಾಲಿದೆ. ಒಂದು ವೇಳೆ ಭೀಮಾ ಹೇಳಿದ್ದು ಸತ್ಯ ಆಯಿತು, ಭೀಮಾ ಹೇಳಿದಂತೆ 100 ಶವಗಳು ಅಂದ್ರೆ ಮೂಳೆಗಳು ಸಿಕ್ಕಿದ್ವು, ಭೀಮಾ ಹೇಳಿದಂತೆ ಆ 13-14 ವರ್ಷದ ಹುಡುಗಿಯ ಅಸ್ಥಿಪಂಜರ ಸಿಕ್ತು ಎಂದಾದ್ರೆ ಆಗ SIT ತಂಡಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ಹೋರಾಟಗಾರರಿಗೆ ಅತ್ಯಂತ ಸುಲಭವಾಗುತ್ತೆ ಆ ರಹಸ್ಯವನ್ನು ಭೇದಿಸಲಿಕ್ಕೆ. ಹಾಗಾಗಿ ಇದೀಗ ಎಲ್ಲರ ಕುತೂಹಲ 1-2 ದಿನದಲ್ಲಿ ಭೀಮಾ ಹೇಳಿದಂತ ಸತ್ಯವಾಗುತ್ತಾ, ಭೀಮಾ ಹೇಳಿದಂತ ಆರೋಪ ಸತ್ಯವಾಗುತ್ತಾ. ಒಂದು ವೇಳೆ ಭೀಮಾ ಹೇಳಿದಂತೆ ಅಲ್ಲಿ 100 ಶವಗಳು ಸಿಕ್ಬಿಟ್ರೆ ಅಷ್ಟಕ್ಕೆ ಈ ಪ್ರಕರಣ ಅತ್ಯಂತ ದೊಡ್ಡದಾಗತ್ತೆ. ಈ ಪ್ರಕರಣ ಇಡೀ ವಿಶ್ವದಾದ್ಯಂತ ಒಂದು ಸುದ್ದಿ ಮಾಡೋದ್ರಲ್ಲಿ ಈಗಾಗಲೇ 1-2 ಚಾನೆಲ್ಗಳು BBC ಆಗಿರ್ಬೋದು ಮತ್ತು ಮಾಲಿಟಿಕ್ಸ್ ಆಗಿರ್ಬೋದು, ಇವೆರಡೂ ಚಾನೆಲ್ಗಳು ಕೂಡ ವಿಶ್ವದಾದ್ಯಂತ ಒಂದು ಪ್ರಸಾರವನ್ನು ಮಾಡಿದೆ. ಒಂದು ವೇಳೆ ಅಟ್ಲೀಸ್ಟ್ 10 ಬಾಡಿಗಳಾದ್ರೂ ಸಿಕ್ಕಿದ್ರೆ, 10 ಅಸ್ಥಿಪಂಜರವಾದ್ರೂ ಸಿಕ್ಕಿದ್ರೆ ಇದು ಸೆನ್ಸೇಷನ್ ಆಗುತ್ತೆ. ಭೀಮಾ ಹೇಳಿದಂತೆ 100 ಶವಗಳ ಅಸ್ಥಿಪಂಜರಗಳು ಸಿಕ್ಬಿಟ್ರೆ ಅಷ್ಟರ ಮಟ್ಟಿಗೆ ಧರ್ಮಸ್ಥಳ ಎನ್ನುವಂತ ಊರು ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಏನೇ ಆಗಲಿ ಆರೋಪಿಗಳಿಗೆ ಶಿಕ್ಷೆ ಆಗು, ಭೀಮಾ ಹೇಳಿದಂತ ಸತ್ಯ ಹೊರಗೆ ಬರಬೇಕು. ಜೊತೆಗೆ SIT ಟೀಮ್ ಅತ್ಯಂತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಜೊತೆಗೆ ಇನ್ನು ಮುಂದಾದ್ರೂ ಕೂಡ ಇಂಥ ಕೆಟ್ಟ ಘಟನೆಗಳು ನಡೆಯಬಾರದು ಎನ್ನುವುದು ನಮ್ಮ ಆಶಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.